ಓಡ್ತಾ ಓಡ್ತಾ ಅದ್ರ ಮುಂದೆ ಇರುವ ಶೇರ್ ಖಾನ್ಗಳನ್ನ ಹಂಗೆ ಗುದ್ಕೊಂಡು ಓಡ್ಬಿಡುತ್ತೆ. ಆಮೇಲೆ ಡೈರೆಕ್ಟ್ ಆಗಿ ಹೋಗಿ ಬೇಟೆಗಾರನ ಗಾಡಿಯಲ್ಲಿ ಬೀಳ್ತಾರೆ. ಅರೆ ವಾ, ಎರಡೆರಡು ಸಿಂಹಗಳು, ನಾನೀಗ ಒಳ್ಳೆ ಜಾಕ್ಪಾಟು. ಬೇಟೆಗಾರ ಗಾಡಿಯಲ್ಲಿ ಕುತ್ಕೊಂಡು ಇಬ್ಬರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇದ್ರ ಮಧ್ಯದಲ್ಲಿ ಮಧ್ಯಾಹ್ನ ಮುಗಿದು ಸಾಯಂಕಾಲ ಬಂತು. ಕಾಲು, ನಿನ್ನಿಂದಾನೆ ನಮ್ಮ ಜೀವನ ಬದುಕಿರೋದು. ನನಗೆ ಗೊತ್ತಾಗ್ತಿಲ್ಲ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ. ಇರ್ಲಿ, ನನ್ನ ಬ್ಯಾಡ್ ಲಕ್ಕು ಯಾರಿಗೋ ಗುಡ್ ಲಕ್ ಆಯ್ತು ಇವತ್ತು. ಸರಿ, ನಾನು ಹೊರಟೆ. ಇಲ್ಲ, ನಾವು ನಿಮ್ಮನ್ನ ಬಿಡೋದಿಲ್ಲ ಈಗ. ರಾಜ, ಇವನನ್ನ ತಡೀರಿ. ಹೌದು ಮಲವೇ, ನಮ್ಮ ಜೀವನ ನೀನೇ ಕಾಪಾಡಿದ್ದ, ಹಾಗಾಗಿ ನೀನೆಲ್ಲ ಹೋಗ್ಬೇಕಂತಿಲ್ಲ. ಆದ್ರೆ ನನ್ನ ಬ್ಯಾಡ್ ಲಕ್ಕಿಂದ ನಿಮಗ್ ಸಮಸ್ಯೆ ಬರೋದು, ಅದರಿಂದ ಹೇಗೆ ಕಾಪಾಡ್ತೀರಾ? ಎಲ್ಲಾರು ಯೋಚನೆ ಮಾಡ್ತಾರೆ. ಆಗ ಶೇರ್ ಖಾನ್ ಹೇಳ್ತಾನೆ, ನಿನಗೆ ಇರೋಕ್ಕೆ ಒಂದು ಗುಹೆ ಕೊಡ್ತಾ ಇದ್ದೀವಿ, ನೀನಲ್ಲಿ ಆರಾಮಾಗಿರು. ನೀನು ಮಧ್ಯಾಹ್ನ ಹೊರಗೆ ಬರಲೇಬೇಡ, ಉಳಿದ ಸಮಯ ಖುಷಿಯಾಗಿ ನಮ್ಮ ಜೊತೆ ಇರೋ. ಅದನ್ ಕೇಳಿಸ್ಕೊಂಡು ಅವನ 4 ಫ್ರೆಂಡ್ಸ್ ತುಂಬಾ ಸಂತೋಷ ಪಡ್ತಾರೆ. ನಮ್ಮ ಕಪ್ಪು ಕಾಲು ಇರೋದಕ್ಕೆ ಒಂದು ದೊಡ್ಡ ಗುಹೆಯನ್ನು ಕೊಡ್ತಾರೆ. ಅವನು ಮಧ್ಯಾಹ್ನದ ಸಮಯದಲ್ಲಿ ಅಲ್ಲೇ ಇರ್ತಿದ್ದ. ಮತ್ತೆ ದಿನ ಪೂರ್ತಿ ಅವನ ಫ್ರೆಂಡ್ಸ್ ಜೊತೆ ಆಟಾಡ್ಕೋತಾ ಜಾಲಿಯಾಗಿ ಸುತ್ತಾಡ್ತಾ ಇರ್ತಾನೆ.